ಅವರಿಗೆ ಪ್ರಸಾದ ರೆಡಿ ಆಗಿದೆ. ಸಿರಿಧಾನ್ಯದ ಪ್ರಸಾದ, ಪಲಾವು ಮತ್ತೆ ಒಂದು ಸಿರಿಧಾನ್ಯದ್ದು ಮೊಸರನ್ನ. ಅದು ಹೇಗಿದೆ ಅಂತ ಅವರನ್ನೇ ಮುಂದೆ ಅನುಭವವನ್ನು ಕೇಳೋಣ. ಜೈ ಗುರು ಬಸವೇಶ ಶರಣು ಶರಣಾರ್ಥಿ. ಜೈ ಗುರು ಬಸವೇಶ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ತಗೊಳ್ಳಿ. ಶರಣು ಶರಣಾರ್ಥಿ. ಏನದು? ಮೊಸರನ್ನ. ತುಂಬಾ ಸ್ವಲ್ಪ ನಿಮ್ ತರ ಮೊಸರನ್ನ ಅಲ್ಲ, ಸ್ಪೆಷಲ್. ಹಾ, ಓಕೆ. ಸಾಕು ಸಾಕು. ಓಕೆ. ಗಡಿಬಿಡಿಲ್ ಮಾಡಿದ್ದೀನಿ, ಹೇಗಾಗಿದ್ಯೋ ಗೊತ್ತಿಲ್ಲ. ಸಿರಿಧಾನ್ಯದ್ದೇನೆ. ಸ್ವಲ್ಪ ಟೇಸ್ಟ್ ನೋಡಿ, ಬೇಕಂದ್ರೆ ಹಾಕ್ಸ್ಕೊಳ್ಳಿ. ನಿಧಾನಕ್ಕೆ ಮಾಡಿ. ನೀರ್ ಬೇಕಂದ್ರೆ ಕೇಳಿ ಕೊಡ್ತೀನಿ. ಆಹಾರದ ಮಧ್ಯೆ ನೀರ್ ಕುಡಿಬಾರ್ದು. ಆಹಾರ ತಗೊಳಕ್ಕೆ ಅರ್ಧ ಗಂಟೆ ಮೊದಲು ನೀರ್ ಕುಡಿಬೇಕು. ಆಹಾರ ತಗೊಂಡ್ಮೇಲೆ 1 ತಾಸಾದ್ರೂ ಬಿಡ್ಬೇಕು, ಆಮೇಲೆ ನೀರ್ ತಗೋಬೇಕು. ಆಹಾರ ಘನ ಆಹಾರವನ್ನ ದ್ರವಾಹಾರವಾಗಿ ತಗೋಬೇಕು, ಅವಾಗ ನೀರ್ ಬೇಕಾಗಲ್ಲ. ಯಾರಿಗೆ ಏನ್ ಬೇಕು ಕೇಳಿ. ಅದು ಔಷಧಕ್ಕೆ ಬೇಕಂತ ಹಾಕಿರೋದು ಸೊಪ್ಪು. ನಮ್ ತೋಟದಲ್ಲೇ ಬೆಳೆದಿರೋದು. ಅನ್ನದಿಂದ ರೋಗ, ಪ್ರಸಾದದಿಂದ ಯೋಗ. ಓಕೆ. ಸ್ವಲ್ಪ ತಗೊಳ್ಳಿ. ನಿಮ್ಗೆ ಟೇಸ್ಟ್, ರುಚಿ ಎಲ್ಲಾದ್ರೂ ನೋಡಿದ್ದೀರಾ? ಹಾ, ನವಣೆ. ಇದು ನವಣೆ ಸ್ವಲ್ಪ ಚೆನ್ನಾಗಿದೆ. ಮತ್ತೆ ಇದು ಒಂದು ಹೆಚ್ಚಿಗೆ ತಗೊಂಡ್ರು ಹೆವಿ ಅನ್ಸಲ್ಲ. ಗೋಧಿ ಉಪ್ಪಿಟ್ಟು ಅಂತದೆಲ್ಲ ನೀವು ಜಾಸ್ತಿ ತಗೊಂಡ್ರೆ ಒಜ್ಜೆ ಆಗ್ತದೆ ದೇಹ. ಸ್ವಲ್ಪ ಓಕೆ. ಪ್ರಸಾದ ಒತ್ತಾಯ ಮಾಡಲ್ಲ, ಬಟ್ ಎಲ್ಲ ಸುತ್ತಾಡ್ ಬಂದಿದ್ದೀರಾ ಅಲ್ವಾ, ಚೆನ್ನಾಗಿ ಮಾಡ್ಬೇಕು. ಸ್ವಲ್ಪ ಹೊರಗಡೆ ಊಟ ಮಾಡಿ ಹೊಟ್ಟೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇಲ್ಲೇ ಕೇಂದ್ರ ಮಾಡೋ ಉದ್ದೇಶ ಏನು? ಪ್ರಸಾದ್ ಮಾಡಿ ಮಾತಾಡೋಣ. ಹೇಳಿ, ಹೇಗಿತ್ತು ಇವಾಗೆಲ್ಲ ನಿಮ್ ಪರಿಚಯ ಹೇಳಿ.